ನೀಡ್ ಬರ್ತದ. ಅವಾಗ ಏನು ಬೇಕಾಗ್ತದ? ಸ್ಕಿಲ್ ಬೇಕಾಗ್ತದ. ಏನು ಬೇಕಾಗ್ತದ? ಏನು ಸ್ಕಿಲ್ಲು? ಅದೇ ಕಮ್ಯುನಿಕೇಶನ್ ಸ್ಕಿಲ್ ಅಂತ. ಏನು ಬೇಕು? ಸ್ಕಿಲ್ ಬೇಕು. ಏನು ಸ್ಕಿಲ್? ಸ್ಕಿಲ್ ಅಂದ್ರೆ ಏನು? ಕೌಶಲ್ಯ ಬೇಕು. ಏನೋ ಕೌಶಲ್ಯ. ಏನು ಕೌಶಲ್ಯ? ಜಗತ್ತಿನಾಗ ಅತ್ಯಂತ ಮೌಲ್ಯಯುತವಾದದ್ದು ಯಾವ್ದನ್ನ ಕೌಶಲ್ಯ ಐತೆ ಅಂದ್ರೆ ಅದು ಮಾತುಗಾರಿಕೆ. ಏನೈತೆ ಅದು? ಮಾತುಗಾರಿಕೆ. ಆ ಮಾತು ಕಲ್ತನ ಉಪವಾಸ ಬಿಡಂಗಿಲ್ಲ. ಏನು ಮಾಡೋದೇನಿಲ್ಲ, ಮಾತು ಕಲ್ತನ ಏನು ಮಾಡಂಗಿಲ್ಲ, ಉಪವಾಸ ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಒಳ್ಳೆ ಮಾತುಗಾರ ಆಗಿದ್ದರೆ, ಒಳ್ಳೆದನ್ನು ಮಾತನಾಡೋಕ್ಕೆ ಕೌಶಲ್ಯ ಇತ್ತಂದರೆ ಯಾವುದೋ ಒಂದು ಜಾಬ್ ತಗಂತ. ಹಾಗಾಗಿ ಇಂಗ್ಲೀಷ್ ಇಸ್ ನಾಟ್ ಎ ಸುಮ್ಮನೆ ನಾವೇನಂತೀವಿ, ಇಂಗ್ಲೀಷ್ ಕಲ್ತ್ರೆ ಏನಂತಂದ್ರೆ ಒಂದು ಕತೆ ಬರ್ತದೆ. ಏನಂತಂದರೆ ಒಂದು ಪ್ರೊವರ್ಬ್ ಐತೆ ಇಂಗ್ಲೀಷ್ನಾಗ, ಡೋಂಟ್ ಫೀಡ್ ಹಿಮ್ ದ ಎನಿಬಡಿ ಫಿಶ್ ವಿತ್ ಅ ಫಿಶ್. ಒಂದು ಒಪ್ಪತ್ತಿಗೆ ಮೀನವನ್ನು ಕೊಟ್ಟು ತಿನ್ನಿಸ್ಬೇಡ, ಅವನಿಗೆ ಊಟ ಕೊಡಬೇಡ, ಮೀನದ ಊಟ ಕೊಡಬೇಡ. ಒಂದು ಒಪ್ಪತ್ತಿಗೆ ಅವ್ನು ಏನು ಮಾಡೋ, ಕರ್ಕೊಂಡೋಗಿ ಮೀನ ಹೆಂಗೆ ಹಿಡಿಬೇಕಂತ ಕಲ್ಸು. ಮೀನ ಹೆಂಗೆ ಹಿಡಿಬೇಕಂತ ಕಲ್ಸ, ಅವ್ನು ಸಾಯ್ತಾನೆ ಹಿಡ್ಕಂತಾನ. ಈಗ ಇಂಗ್ಲೀಷ್ ಅನ್ನೋದಷ್ಟೇ, ನಾವು ಲೆಕ್ಚರರ್ಸ್ ಅನ್ನೋದಷ್ಟೇ, ನಾವೇನು ಮಾಡ್ತೀವಿ, ದಾರಿ ತೋರಿಸ್ತೀವಿ ಅಷ್ಟೇ. ನಾವೇ ನಿಮಗೆ ಪ್ರತಿದಿನ ಊಟ ಹಾಕೋಕ್ಕಾಗೋದಿಲ್ಲ, ಇಂಗ್ಲೀಷ್ ಕಲ್ಸೋಕ್ಕಾಗೋದಿಲ್ಲ, ಯಾವ ಸಬ್ಜೆಕ್ಟ್ ಕಲ್ಸೋಕ್ಕಾಗೋದಿಲ್ಲ. ಜಸ್ಟ್ ಟೇಕ್ ಕೇರ್ಸ್ ಆಫ್ ಯು ಟು ಸಮ್ ಒನ್ ಸರ್ಟನ್ ಡೋರ್ ಟು ಅನದರ್ ಡೋರ್. ಒಂದು ಬಾಗಿಲಿಂದ ಇನ್ನೊಂದು ಬಾಗಿಲಿಗೆ ಕರ್ಕೊಂಡು ಹೋಗೋರಷ್ಟೇ, ನಾವೇನೂ ಮಾಡೋರಲ್ಲ. ಎವ್ರಿಥಿಂಗ್ ಟು ಡೂ ಯು ಓನ್ಲಿ, ಯು ನೀಡ್ ಟು ಪರ್ಫಾರ್ಮ್ ಯುವರ್ ಆಕ್ಷನ್ಸ್ ಓನ್ಲಿ ಮೇಕ್ಸ್ ದರ್. ಓಕೆ, ಲೈಫ್ ಇದೇನು ಲೈಫ್ ಭಾಳ ಇಂಪಾರ್ಟೆಂಟ್. ಈಜಿನ ಸುಮ್ಮನೆ ಸಿಕ್ಕದೇನು, ಭಾಳ ಕಷ್ಟ. ಇಂಥ ಒಳ್ಳೆ ಅದೃಷ್ಟವಾಗಿರ್ತಕ್ಕಂಥ ಲೈಫ್ ಸಿಗೋದು ಭಾಳ ಕಷ್ಟ. ಲೈಫ್ ಈಸ್ ವೆರಿ ಪ್ರೀಸಿಯಸ್. ಜಗತ್ತಿನಾಗ ಅತ್ಯಂತ ಅದ್ಭುತವಾದದ್ದು ಏನೈತೆ ಅಂದರೆ ಅದು ಜೀವನ, ಅದು ಸಿಕ್ಕದ. ಎಷ್ಟೋ ಜನ ಅಂಗವೈಕಲ್ಯದಿಂದ ಅದಾರ, ಏನೇನು ಅದಾರ, ಬಟ್ ನಿಮಗೆಲ್ಲ ಏನು ಕೊಟ್ಟಾನ? ಹ್ಯಾಂಡ್ಸಮ್ ಬಾಡಿ, ಸೌಂಡ್ ಬಾಡಿ, ಹ್ಯಾಂಡ್ಸಮ್ ಫಿಸಿಕ್ಸ್ ಕೊಟ್ಟಾನ, ಒಳ್ಳೆ ಆತ್ಮ ಐತೆ. ಹಾಗಾಗಿ ನಾವೇನು ಮಾಡೋಕ್ಕಾಗ್ಯದ? ಈಗ ಫೈಟ್ ಮಾಡೋಕೆ ಕಲಿಬೇಕಾಗಿದೆ. ಏನಿಲ್ಲ, ಇದು ಯಾಕೆ ಇದೇ ಏಜ್ನಾಗ ಯಾಕೆ ಹೇಳಕತ್ತೀವಿ ಅಂತಂದರೆ, ದಿಸ್ ಈಸ್ ಅ ಕ್ರೂಷಿಯಲ್ ಏರ್. 16ರ ವಯಸ್ಸು ಹುಚ್ಚುಕೋಡಿ ಮನಸ್ಸಂತ. ದಿಸ್ ಟೆಂಪ್ಟೇಷನ್ ದಿಸ್ ಈಸ್ ವೆರಿ ವೆರಿ ಟೆಂಪ್ಟೇಷನ್. ಬೇರೆ ಟೆಂಪ್ಟ್ ಮಾಡ್ತದೆ, ಏನೇನೋ ಆಕರ್ಷಣೆ ಬರ್ತಾವೆ. ಇವತ್ತು ಇಂಜಿನಿಯರ್ ಆಗ್ಬೇಕು ಅನ್ಕಂತೀರಿ, ಇನ್ನೂ ಒಂದು ಏನಾಗ್ತಾರೆ, ಯಾವನೋ ಪೊಲಿಟಿಷಿಯನ್ ಹೋದ, ನಾನು MLA ಆಗ್ಬೇಕು ಅನ್ಕಂತೀರಿ, PSI ಹೋದ, ನಾನು ಆಫೀಸರ್ ಆಗ್ಬೇಕು ಅನ್ಕಂತೀರಿ, ಆ್ಯಕ್ಟರ್ ನೋಡಿದ್ರೆ ಯಶ್ ಆಗ್ಬೇಕು ಅನ್ಕಂತೀರಿ. ಹಿಂಗೆ ಅನ್ಕಂತೀವಿ, ಅದು ಏಜ್ ಹಂಗೆ ಅನಿಸ್ತಿರ್ತದೆ. ಅದಕ್ಕೆ ನಾವೇನು ಮಾಡೋಕ್ಕಾಯ್ದೆ, ನಮ್ಮ ಸ್ವಭಾವವನ್ನು ನಾವು ತಿಳ್ಕೊಬೇಕು. ನಾವೇನು ಆಗ್ಬೇಕಂತಿದ್ದೀವಿ, ನಮ್ಮ ಇಚ್ಛೆ ಏನು, ಅದ್ರದ್ದೊಂದು ಫೋಕಸ್ ಮಾಡಿ ಅದ್ರ ಬಗ್ಗೆನೇ ದಿನ ಸ್ವಲ್ಪ ಕೆಲಸ ಮಾಡು. ಒಂದೇ ಸತಿ ಅಲ್ಲಿ ರೀಚ್ ಆಗೋಕ್ಕಾದ್ರೆ ಅಟ್ಲೀಸ್ಟ್ ಒಂದು ಅಬ್ದುಲ್ ಕಲಾಂ ಗೊತ್ತಾ ನಿಮ್ಗೆ? ಏನೇ ಆಗಿದ್ರು ಅವರು? ಸೈಂಟಿಸ್ಟ್. ಈ ಸೇಸ್ ಒಂದು ಕಡೆ ಇವ್ರು ಏನೇನು ಹೇಳ್ತಾರಂತಂದರೆ, ದ ಸ್ಮಾಲೆಸ್ಟ್ ಡ್ರೀಮ್ ಈಸ್ ದ ವೆರಿ ಸಿನ್ ಅಂತ ಹೇಳ್ತಾನೆ. ಸಣ್ಣ ಕನಸು ಕಾಣೋದೇ ದೊಡ್ಡ ಅಪರಾಧ. ಈಗ ನಾವು ಹುಡುಗರನ್ನ ಎಬ್ಬಿಸ್ತಿಂತ ಕೇಳಿದ್ರೆ ಏನು ಕನಸು ಐತೆ ಅಂದ್ರೆ, ಸರ್ ಇನ್ನೂ ನಾನು ಯೋಚನೆ ಮಾಡಿಲ್ಲ ಸರ್ ಅಂತ ಕೆಲವೊಬ್ರು ಅಂತಾರೆ. ಎಲ್ಲರೂ ಅಂದೇ ಇರ್ಬೋದು, ಕೆಲವೊಬ್ರು ಏನಂತಾರೆ, ಏನು ಅನ್ಕೊಂಡಿಲ್ಲ ಸರ್ ಇನ್ನು ಅಂತ. ಅದಕ್ಕೆ ನಾನು ಹೇಳೋದಲ್ಲ, ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ, ಇವಾಗ ಒಂದು ವೇ ತೋರಿಸ್ಬೇಕು, ಇವಾಗ ಒಂದು ಮಾರ್ಗ ತೋರಿಸ್ಬೇಕು. ನಾ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆಲ್ಲ ಏನು ರೀಚ್ ಆಗ್ಬೇಕಂತಿದ್ದೀನಿ, ಅದೊಂದು ಸಟನ್ ಗೋಲ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ಅಲ್ಲಿಗೆ ಹೋಗೋದಿಲ್ಲ ಅಂದ್ರೆ ಅದು ಹತ್ರ ನಾವು ಓದ್ತೀವಿ. ಈಗ ಬಸ್ನಾಗ ದೇವ್ರ ಬಸ್ ಸ್ಟ್ಯಾಂಡಿಗೆ ಹೋಗ್ಕತ್ತೀರಿ, ಯಾವ ಊರಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಸುಮ್ಮನೆ ಬಸ್ ಯಾವ ಸಿಕ್ಕ ಬಸ್ಸಿಗೆ ಹತ್ಕೊಂಡು ಹೋದರೆ ಎಲ್ಲಿಗೆ ಹೋಗ್ತೀವಿ? ನಿಮ್ಮ ಮನೆಗೆ ಹೋಗಕ್ಕೆ ಸಾಧ್ಯನಾ? ಲೈಫ್ನಾಗ ಕೆಲವೊಂದು ಸಟನ್ ಬರ್ತಾವ, ಕ್ರೂಶ್ ಏನು ಬರ್ತಾವ ಅಂತಂದ್ರೆ ಸಡನ್ ಸರ್ಪ್ರೈಸ್ ಇರ್ತಾವ. ಬಟ್ ಅದು ಲೈಫ್ ಬಂದಾಗ ಎಕ್ಸ್ಪೆಕ್ಟ್ ಮಾಡಿ ಅಟ್ಲೀಸ್ಟ್ ಒಂದು ಗೋಲ್ ಆದ್ರೂ ಬೇಕಲ್ಲ. ಮತ್ತು ಇನ್ನೂ ಒಂದು ಏನಾದರೆ ಇವೆಲ್ಲ ಕಲಿತೀವಿ, ನೀವೆಲ್ಲ ಏನೇನೋ ಮಾಡ್ತೀರಿ, ಏನೋ ಗುರಿ ಐತೆ ಇಲ್ಲ, ಯಾರಿಲ್ಲ ಅಟ್ಲೀಸ್ಟ್ ಇಟ್ಕೊಳ್ರಿ. ಇಲ್ಲ ಅಂತಂದ್ರೆ ಏನಾಗೋದಿಲ್ಲ, ಜೀವನದಾಗ ಯಶಸ್ವಿ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ಯಶಸ್ವಿ ಇದನ್ನು ಸಕ್ಸಸ್ ಆಗ್ಬೇಕಂದ್ರೆ ಹೆಂಗೆ ಬರ್ತದೆ? ಇಂಗ್ಲೀಷ್ ವಿಚಾರಕ್ಕೆ ಬಂದಾಗ ಇಂಗ್ಲೀಷ್ ಅಂದರೆ ಏನಿಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ಇವಾಗ ಇಲ್ಲಿ ಯಾರಾದರೂ, ಈಗ ನಾನು ಇಷ್ಟೆಲ್ಲ ಹೇಳೀನಿ, ಧೈರ್ಯ ಮಾಡಿರಿ, ಮಾತಾಡೋಕೆ ಧೈರ್ಯ ಮಾಡಿ ಮಾತಾಡೋ. ಎದಕ್ಕೆ ಅಂಜಿಕಬಾರ್ದು? ಎಲ್ಲರೂ ನಾವು ಒಂದಾದಕ್ಕೆ ಅಂಜ್ಕೊಂತೀವಿ. ಯಾವುದು? ಎದಕ್ಕೆ ಅಂಜ್ಕೊಂತೀವಿ? ತಪ್ಪು. ಎಲ್ಲಿ ತಪ್ಪಾತದೋ ಹಿಂಗೆ ಅನ್ಕೊಂಡು ತೆಪ್ಪಕ್ಕೆ ಕುಂತೀವಿ. ಏನಾಕಂತೀವಿ? ತಪ್ಪಾತದ ಅಂತ ತೆಪ್ಪಕ್ಕೆ ಕುಂತು ಬಿಟ್ಟಿವಿ. ನಮ್ಮನ್ನು ಏನು ಮಾಡೋಕ್ಕಾಗಿಲ್ಲ. ದಟ್ಸ್ ವೈ ದರ್ ಈಸ್ ಅನ್ ಪ್ರೊವರ್ಬ್, ಫೇಲ್ಯೂರ್ಸ್ ಆರ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ಸಕ್ಸಸ್ ಅಂತ. ಫೇಲ್ಯೂರ್ಸ್ ಆರ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ಸಕ್ಸಸ್. ಏನಂತೀವಿ? ಸೋಲುಗಳೇ ಗೆಲುವಿನ ಮೆಟ್ಟಲುಗಳಂತೀವಲ್ಲ, ಅದರಂಗೆ ಮೆಟ್ಟಲು ಮಾಡಿ ಏನು ಸ್ಟಾರ್ಟಿಂಗ್ ಯಾರೊಬ್ರು, ಈಗ ಉದಾಹರಣೆಗೆ ಇವನೇನು ಮಾಡ್ತಾನ, ಯಾರೊಬ್ರು ಇಂಗ್ಲೀಷ್ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳ್ಕೊಡ್ರಿ, ಪಕ್ಕದಾಗಿದ್ದವ್ರು ಏನಂತಾರ, ಬನ್ನಪ್ಪ ಇವನು ಇಂಗ್ಲೀಷ್ ಮ್ಯಾನ್ ಹಂಗಿಸ್ಲಿ. ಆದರೆ ಅವನು ಅಲ್ಲೇ ಇರ್ತಾನೆ, ನೀನು ಮಾತಾಡೋನು ಮುಂದಕ್ಕೆ ಓದ್ತಿದ್ದೆ. ಅದಕ್ಕೆ ಒಂದು ಸ್ಟೋರಿ ಬರ್ತದೆ. ನೀವು PUC ಸೆಕೆಂಡ್ ಇಯರಲ್ಲಿ ಓದ್ತಿರ್ಬೇಕಾದ್ರೆ ಕೆಲವೊಬ್ರು ಪೇಂಟರ್ಸ್ ಹೆಸರು ಬರ್ತಾವೆ, ಒಳ್ಳೆ ಫೇಮಸ್ ಪೌಲೋ ಪಿಕಾಸೋ ಅಂತ ಬರ್ತಾನೆ. ಪಿಕಾಸೋ ಪೇಂಟರ್, ವೆರಿ ಗ್ರೇಟ್ ಪೇಂಟರ್.
ಪಿಕಾಸೋ ಒಂದು ಕಡೆ ಪೇಂಟ್ ಮಾಡಿರ್ತಾನೆ, ಭಾಳ ಚಂದ ಪೇಂಟ್ ಮಾಡಿರ್ತಾನೆ. ಅವ್ನು ಶಿಷ್ಯರು ಇರ್ತಾರೆ, 4-5 ಜನ ಶಿಷ್ಯತ್ವವನ್ನು ಪಡೆದಿರ್ತಾರೆ. ಈ ಲರ್ನ್ಡ್ ದ ಹೌ ಟು ಡ್ರಾ ಗ್ರೇಟ್ ಪೋರ್ಟ್ರೇಟ್ಸ್, ಒಳ್ಳೊಳ್ಳೆ ಚಿತ್ರಗಳನ್ನು ಹೆಂಗೆ ಬಿಡಿಸ್ಬೇಕು ಅನ್ನೋದನ್ನು ಕಲಿತಾ ಇರ್ತಾರೆ ಅವನ ಹತ್ರ. ಒಬ್ಬ ಶಿಷ್ಯ ಒಂದು 3 ವರ್ಷ ಅವನ ಹತ್ರ ಕಲಿತಾನೆ. ಅದಾದ ನಂತರ ಆತ ಹೋಗಿ ಒಂದು ಚಿತ್ರವನ್ನು ಇಟ್ಟು ಮಾರ್ಕೆಟ್ನಾಗ ಒಂದು ಚಿತ್ರ ಇಳಿಸ್ತಾನೆ. ಇಳಿಸಿ ಅದನ್ನು ಮಾರ್ಕೆಟ್ನಾಗ ಇಡ್ತಾನೆ. ಇಟ್ಟು ನಾನು ಈ ಚಿತ್ರ ಹೆಂಗೆ ಇಳಿಸೀನಿ ಅಂತ ಕೇಳ್ತಾನೆ. ಒಂದು ಟೇಬಲ್ ಈ ಥರದ್ದೊಂದು ಹಾಕಿ ಈ ಥರದ್ದೊಂದು ಚಿತ್ರ ಇಳಿಸಿ ಇಲ್ಲಿ ಇಟ್ಟಿರ್ತಾನೆ. ಬಂದು ಇಂಥವ್ರ ನೆಲಕ್ಕೆ ನಾ ಚಿತ್ರ ಹೆಂಗೆ ಇಳಿಸಿನ ಅಂತಂದರೆ ಈತ ಬರ್ತಾನೆ, ಇಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಈ ಪೇಂಟ್ ಹಾಕ್ಬೇಕಾಗಿತ್ತು, ಇದು ಕಲರ್ ಸರಿಗಿಲ್ಲ. ಇನ್ನೊಬ್ಬನು ಬರ್ತಾನೆ, ಇನ್ನೂ ಸ್ವಲ್ಪ ಹಿಂಗೆ ಹೋಗ್ಬೇಕಾಗಿತ್ತು. ಇನ್ನೊಬ್ಬನು ಬರ್ತಾನೆ, ಹಿಂಗೆ ಹೋಗ್ಬೇಕಾಗಿತ್ತು. ಹಿಂಗೆ ಅವನು ಇಳಿಸಿದವನಿಗೆ ತಲೆ ಕೆಟ್ಟೋತದ. ಎಲ್ಲಿಗೂ ಅವನು I spent 3 years, very long years to learn, but after coming the people are recognizing very defaults. ಅಲ್ಲಿ ತಪ್ಪುಗಳು ಎಷ್ಟದವ ಅಂತ ಹೇಳಕತ್ತಾರ, ನನಗೆ ಬೇಸರ ಹಾಕೋಕತ್ತದ ಅಂತೇಳಿ ಅವ್ನು ಮತ್ತೆ ಗುರು ಹತ್ರ ಹೋಗ್ಬಿಡ್ತಾನೆ. ಏನತ್ರ? ಪಿಕಾಸೋ ಹತ್ರ ಹೋಗ್ತಾನೆ. ಸರ್, ಪೀಪಲ್ ಆರ್ ಸೇಯಿಂಗ್ ಲೈಕ್ ದಿಸ್. ಹೌದಾ? ಪೀಪಲ್ ಆರ್ ವಿಲ್ ಸೇ ಲೈಕ್ ದಟ್. ಹಂಗೆ ಹೇಳ್ತಾರೆ. ಈಗ ನಿನಗೊಂದು ಪಾಠ ಕಲಿಸ್ತೀನಿ, ಹೋಗು, ಅದೇ ಪೇಂಟಿಂಗ್ ಇನ್ನೊಂದು ಪೇಂಟಿಂಗ್ ಇಡು, ಅದೇ ಜಾಗದಾಗ ಇಡು. ಈ ಸತ್ ಏನು ಮಾಡಂತಂದ್ರೆ ಪೇಂಟು ಬ್ರಷು ಎಲ್ಲ ನಿನ್ನ ಹತ್ರ ಇಟ್ಟಗ, ಹಿಂಗೆ ಡೆಸ್ಕ್ನಾಗ ಇಟ್ಟಗ. ಯಾವನ ಬರ್ತಾನಲ್ಲ, ಇದು ಹಿಂಗೆ ಆಗ್ಬೇಕಾಗಿತ್ತು, ಇದು ಹಿಂಗೆ ಆಗ್ಬೇಕಾಗಿತ್ತಲ್ಲ, ಕೈಯಾಗ ಕೊಡು, ತಗ ಮಾಡೋನು, ಕೈಯಾಗ ಕೊಡು ಮಾಡೋನು. ಅವನಿಗೆ ಮಾಡಿದ್ರೆ ಅವಾಗನು ಅವನಿಗೆ ಮಾಡಕ್ಕೆ ಬರಂಗಿಲ್ಲ. ಅವನಿಗೆ ಮಾಡಕ್ಕೆ ಬರ್ತಾ 100%. ಈ ಡಸಂಟ್ ನೋ ಅಬೌಟ್ ದ ಕಾಮೆಂಟಿಂಗ್ ಆನ್ ಸಂಬಡಿ ವೆರಿ ವೆರಿ ಈಸಿ. ಯಾವನ ಬಗ್ಗೆ ಏನಾದ್ರು ಕಾಮೆಂಟ್ ಮಾಡೋದು ಭಾಳ ಈಸಿ. ಅವ್ ಆಕ್ಟರ್ಸ್ ಏನೋ ಆಕ್ಟಿವ್, ಇವನು ಹಿಂಗೆ ಮಾಡ್ಬಾರ್ದ, ಕ್ರಿಕೆಟರ್ ಆಡ್ತಿರ್ತಾನ, ಹಿಂಗೆ ಧೋನಿಗೆ ಹೇಳ್ತಾರೆ ಇವರು, ಕೆಳಗೆ ಕುಂತವ್ರು ಧೋನಿಗೆ ಎಕ್ಸ್ಪ್ಲೇನ್ ಮಾಡಿ, ಈ ಹಿಂಗೆ ಶಾರ್ಟ್ ಹಿಂಗೆ ತಗೊಬಾರ್ದಾಗಿತ್ತು, ಹಿಂಗೆ ಹೊಡಿಬೇಕಾಗಿತ್ತು. ಅವನಿಗೆ ಅಲ್ಲಿ ಆ ಕ್ರೌಡ್ 8-10 ಲಕ್ಷ ಜನ ಸ್ಟೇಡಿಯಮ್ದಾಗ ಇರ್ತಾರ. ಅಲ್ಲಿ ಹೋಗಿ ನಾವು ಹೋದ್ರೆ ಸಾಕು, ಇಲ್ಲಿ ಎದ್ದು 2 ಮಾತಾಡೋಕ್ಕೆ ಗದ್ದ ಗದ್ದ ಗದ್ದ. ಇವಾಗ ಯಾರನ್ನ ಎಬಿಸಿದ್ನಂದ್ರೆ ಆಟ ಬಿಟ್ಟು ನಮಗೆ ಕೇಳಿಸ್ತದೆ, ನಮಗೆ ಕೇಳಿಸ್ತದೆ. ಅಂಥದ್ರಾಗ 1 ಲಕ್ಷ ಜನ 2 ಲಕ್ಷ ಜನ ಅಲ್ಲಿ ಸ್ಟೇಡಿಯಮ್ದಾಗ ಇರ್ತಾರ. ಅಂತ ಹೋಗಿ ಕಾಲಿಟ್ಟು ಆಡೋದೇ ದೊಡ್ಡ ಗ್ರೇಟ್ ಇರ್ತದೆ. ನನ್ನ ಎಕ್ಸಾಂಪಲ್ ಹೇಳಕತ್ತೀನಿ. ಈ ಥರ ಕಮೆಂಟ್ ಮಾಡೋದು ಬೆಸ್ಟ್ ಕಾಂಟ್ರಾಕ್ಟ್ ಏನಂತೆ, ಒಳ್ಳೆ ನಿಜವಾಗ ಕಾಮೆಂಟ್ ಇತ್ತಂದ್ರೆ ಮಾಡ್ಬೋದು. ಬಟ್ ಈ ಥರ ಫನ್ನಿ ಕಾಮೆಂಟ್ಸ್ ಇರ್ತಾವಲ್ಲ, ಅವನು ಹಿಂಗ ಇವನು ಹಿಂಗ, ಅವನೇನು ಇಂಗ್ಲೀಷ್ ಮಾತಾಡ್ತಾನೆ ಇಂಥ, ಅದಕ್ಕೆ ಅವು ಯಾರು ಬರಂಗಿಲ್ಲ. 100 ಜನ ಬರ್ತಾರ, ಅವ್ರು ಯಾವತ್ತ ನಿನ್ನೆ ಹೇಳಿದ್ರೆ ಎಲ್ಲರೂ ಬರ್ತಾರ, ಪೇಂಟು ಬ್ರಷು ಎಲ್ಲ ಕೊಟ್ಟ ತಕ್ಷಣ ಎಲ್ಲರೂ ಹಿಂದಕ್ಕೆ ಹೋತಾರ. ಇಲ್ಲಪ್ಪ ನೀನೇ ಮಾಡ್ಬೇಕು, ನನಗೆ ಬರಲ್ಲ. ಮತ್ತು ಹೇಳಕ್ಕಾದ್ರೆ ಬರ್ತದ, ಹೇಳಕ್ಕಾದ್ರೆ ಬರ್ತದ, ಮಾಡಕ್ಕೆ ಬರಲ್ಲ. ಅದಕ್ಕೆ ಪಿಕಾಸೋನ ತೋತ. ಇವತ್ತು ಯಾರು ಏನು ಮಾಡಲಿಲ್ಲ. ದಟ್ಸ್ ವೈ ಐ ಆಮ್ ಟೆಲಿಂಗ್ ಮೈ ಡಿಯರ್ ಸ್ಟೂಡೆಂಟ್, ದಿಸ್ ಫೆಲೋಸ್ ಆರ್ ಇಡಿಯಟ್ ಫೆಲೋಸ್ ಆರ್ ಲೈಕ್ ವಿಲ್ ಬಿ. ಇರ್ತಾರ ಸಮಾಜದಾಗ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋ. ಡೋಂಟ್ ಕೇರ್ ಅಬೌಟ್ ದಟ್. ಯು ಆರ್ ಲರ್ನ್, ಯು ನೋ ವಾಟ್ ಯು ಜಸ್ಟ್ ಪರ್ಫಾರ್ಮ್ ಯುವರ್ ಡ್ಯೂಟಿ. ನಿನ್ನ ಕೆಲಸ ನೀನು ಮಾಡ್ತಾವು. ನಾಯಿಗಳು ಒದರ್ತಿರ್ತಾವ, ನೀನು ಸುಮ್ಮನೆ ಮಾಡ್ಕೊಂತವು. ಇಟ್ ಬಿಕಮ್ ಅ ವೆರಿ ಗ್ರೇಟ್ ಪೇಂಟರ್ ಆಗ್ತಾನೆ. ಅವನೇ ಮುಂದೆ ಒಳ್ಳೆ ಪೇಂಟರ್ ಆಗ್ತಾನೆ. ಇದು ಪ್ರಾಕ್ಟೀಸ್ ಏನೈತಿ, ಇದು ನಮ್ಮನ್ನು ನಾವು ನಂಬಿಕೆಂಡು ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ಇನ್ನು ಈ ರೀತಿಯಾಗಿ ನಾನು ನಿಮಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಅವ್ರು ಹಂಗಸೋರು ಹಂಗ್ತಿರ್ತಾರ, ನೀವು ಚೆನ್ನಾಗಿ ಮಾತಾಡ್ರಿ. ಏನು ಮಾಡಿರಿ, ಚೆನ್ನಾಗಿ ಮಾತನಾಡ್ರಿ. ಪ್ರಾಕ್ಟೀಸ್ ಮಾಡ್ತಾರೆ ಶೋರ್. ಹೆಣ್ಮಕ್ಳಿಗೆ ಇನ್ನೂ ವಿಶೇಷವಾಗಿ ಹೆಣ್ಮಕ್ಳು ಹೈದರಾಬಾದ್ ಕರ್ನಾಟಕ ಐತೆ. ನೀವೇನೇನು ಆಫ್ಲೈನ್ ಇಂಗ್ಲೀಷ್ ತಗೊಂಡು ಸ್ವಲ್ಪ ಚೆನ್ನಾಗಿ ಓದಿದ್ರೆ ಇಂಗ್ಲೀಷ್ ಟೀಚರಿಗೆ ಒಳ್ಳೆ ಎಲಿಜಿಬಲ್ ಇದ್ರಿ. ಏನು ಮಾಡ್ತೀರಿ, ಇದ್ರಾಗ ದೇವದುರ್ಗದಾಗಿ ಭಾಳ ಜನ ಏನು ಮಾಡ್ತಾರೆ, ಆಫ್ಲೈನ್ ಇಂಗ್ಲೀಷು ಅಂಜಿಕೊಂಡು ಮಾಡೋದಿಲ್ಲ. ಯಾರೋ ಒಂದಿಷ್ಟು ಜನ ಮಾಡಿರ್ತಾರ, ಅದ್ರಾಗ ಒಂದಿಷ್ಟು ಜನ ಜಲ್ದಿ ಮದುವೆ ಆಗ್ತಾರ, ಏನೋ ಆಗ್ತಾರ, ಹೋಗ್ಬಿಡ್ತಾರೆ. ಉಳಿದಿದ್ದು ಯಾರೋ ಒಂದಿಷ್ಟು 4-5 ಜನ ಉಳಿದಿರ್ತಾರೆ. ಅವರೇ ಫೋಕಸ್ ಇವಾಗಿ ಓದ್ಕೊಂತ ಹೋದ್ರೆ ಇಂಗ್ಲೀಷ್ ಟೀಚರ್ ಇರ್ತಾರೆ. ನನ್ನ ಸ್ಟೂಡೆಂಟ್ಸ್ ಆಗ್ಯಾರ ಇಂಗ್ಲೀಷ್ ಟೀಚರ್ಸ್. ಓಕೆ, ದಟ್ಸ್ ವೈ ಲರ್ನ್ ಫ್ರಮ್ ಇವತ್ತಿನಿಂದ ಸ್ಟಾರ್ಟ್ ಮಾಡಿರಿ. ಒಂದೊಂದು ಬೇಸಿಕ್ ಆಗಿ ದಿನ 3 ಶಬ್ದ 1 ನಿಮಿಷ. ಇವೇನು ಟಫಾ? ನಾ ಹೇಳಿದ ಎಕ್ಸಸೈಸ್ ಭಾಳ ಟಫ್ ಅದಾವೇನೋ? ಇದಕ್ಕೇನೋ ದುಡ್ಡು ಬೇಕಾ? ದುಡ್ಡು ನಾವು ಬಡವ್ರು ಇದೀವಿ ಸರ್ ಅನ್ನೋದಕ್ಕೇನೋ ದುಡ್ಡು ಬೇಕಾ? ಇದು ಮಾಡೋಕ್ಕೆ ದುಡ್ಡಿಲ್ಲ, ದುಡ್ಡು ಇಲ್ಲಾರ್ದನು ಮಾಡ್ಬೋದು, ದುಡ್ಡು ಇದ್ದನು ಮಾಡೋದು. ಯಾರು ಏನು ಬೇಕಾಗಿಲ್ಲ. 1 ನಿಮಿಷ ಮಾತಾಡೋಕ, ದಿನ 1-2 ಶಬ್ದ 3 ಶಬ್ದ ಕಲಿಯೋಕ, ಒಂದು 10-15 ನಿಮಿಷ ವಾಚ್ ಮಾಡೋಕ, ರಿಪ್ರೆಸೆಂಟೇಷನ್ ಮಾಡೋಕ, ಏನೇನು ಬೇಕಾ? ಏನು ಬೇಕಿಲ್ಲ, ಹೌದಿಲ್ಲ? ಸೊ ಐ ಆಮ್ ರಿಕ್ವೆಸ್ಟಿಂಗ್ ಯು, ಮಾಡ್ತೀರಾ? ಶೋರ್. ಈಗ ನಿಮ್ಮ ಕಾಲ ಹಿಂಗೈತೆ ನೋಡಿ. ಗೋರ್ಮೆಂಟ್ ಒಂದು ಕಡೆ ಹೇಳ್ತದ ಕನ್ನಡ ಶಾಲೆ ಉಳಿಸ್ಬೇಕಂತ. ಅದೇ ಶಾಲೆಗಳಿಗೆ ಇಂಗ್ಲೀಷ್ ಮೀಡಿಯಂ ತರ್ತದೇ ಇಲ್ಲ. ಶಾಲೆಗಳು ಅಲ್ಲೆಲ್ಲಿ ಓಪನ್ ಆಗೇವಿಲ್ಲ. ಎದಕ್ಕಪ್ಪ? ಸಮಾಜದ ನೀಡ್ ಐತೆ. ಈ ಗ್ಲೋಬಲ್ ಲ್ಯಾಂಗ್ವೇಜನ್ನು ಕಲಿಯೋದ ಇಂಪಾರ್ಟೆಂಟ್ ಐತೆ. ನಾವು ಕನ್ನಡ ಕಲಿಬಾರ್ದ? ಕನ್ನಡ ಕಲಿಬೇಕು. ಕನ್ನಡ ಜೊತೆಗೆ ಇಂಗ್ಲೀಷನ್ನು ಮರಿಬಾರ್ದು. ಇಂಗ್ಲೀಷನ್ನು ಮರಿಬಾರ್ದು. ಅಟ್ಲೀಸ್ಟು ಕನ್ನಡ ನಮ್ಮಮ್ಮ ಆದರೂ ಇಂಗ್ಲೀಷ್ ಚಿಕ್ಕಮ್ಮಿದ್ದಂಗೆ, ಇಂಗ್ಲೀಷ್ ಏನೋ ಚಿಕ್ಕಮ್ಮಿದ್ದಂಗೆ ಅಟ್ಲೀಸ್ಟ್ ಅಲ್ಲಿ ಬೇಕು. ನಮ್ಮ ಸಮಾಜದಾಗ ಊಟ ಬೇಕಂದ್ರೆ ಆ ಕನ್ನಡ ಕಲ್ತ್ರೆ ಏನಿಲ್ಲ ಅಂತಿಲ್ಲ. ಕನ್ನಡ ಕಲ್ತ್ರೆ ಎಲ್ಲ ಐತೆ. ಇಂಗ್ಲೀಷು ಜೊತೆಗಿರ್ಬೇಕು. ಕನ್ನಡದವ್ರಿಗೆ ಯಾವ ಭಾಷೆ ಕಲಿಯೋಕೆ ಆಗೋದಿಲ್ಲ ಅಂತ ತೋರ್ಸೋಕ್ಕಿಲ್ಲ.
ನಾವು ಸಹಿತ ಕನ್ನಡ ಮಾತಾಡ್ತೀವಿ, ಇಂಗ್ಲೀಷು ಮಾತಾಡ್ತೀವಿ. ನಾವು ಯಾರಿಗೋ ಕಮ್ಮಿ ಇಲ್ಲ, ಹೌದಿಲ್ಲ? ಕನ್ನಡ ಕಲಿಬೇಕು, ಅದ್ರ ಜೊತೆ ಇಂಗ್ಲೀಷನ್ನು ಮರಿಬಾರ್ದು. ಇವತ್ತೆಲ್ಲ ಕವಿಗಳು ಜ್ಞಾನಪೀಠ ಪ್ರಶಸ್ತರ ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅನ್ಕೊಂಡ್ರೇನು, ಟಾಪ್ ಇಂಗ್ಲೀಷ್ ಮಾತಾಡ್ತಾರೆ ಅವರು, ಕನ್ನಡ ಬರೀತಾರೆ, ಅದು ತಪ್ಪಲ್ಲ. ಬಟ್ ನಮಗೆ ಗೊತ್ತಿರ್ಬೇಕು, ಲ್ಯಾಂಗ್ವೇಜ್ ಗೊತ್ತಿರ್ಬೇಕು. ನಮಗೆ ಗ್ಲೋಬಲಿ ನಾವು ವಿ ಆರ್ ಅ ಫಿಟ್. ಜಗತ್ತಿನಾಗ ಅತ್ಯಂತ ಒಳ್ಳೆ ಇಂಗ್ಲೀಷ್ ಮಾತಾಡೋರು ಯಾರು ಅಂತಂದ್ರೆ ಇಂಡಿಯಾದವ್ರು. ಜಗತ್ತಿನಾಗ ಅತ್ಯಂತ ಒಳ್ಳೆ ಇಂಗ್ಲೀಷ್ ಮಾತಾಡೋರು ಎಲ್ಲಾರು ಅಂದರೆ ಇಂಡಿಯಾದಾಗ ಅದಾರ. ಇಂಡಿಯಾದವರೇ ಫಾರಿನ್ದಾಗ ಇದ್ದವ್ರು ಎಲ್ಲರೂ ಅವರೇ ಹೊಟ್ಟೆ ಹುರ್ಕಂತಾರೆ, ಇಷ್ಟು ಚೆಂದ ಇಂಗ್ಲೀಷ್ ಮಾತಾಡ್ತಾರಂತ. ಅಷ್ಟು ಚೆಂದ ಇಂಗ್ಲೀಷ್ ಮಾತಾಡೋ ಕೆಪಾಸಿಟಿ ಐತೆ. ಅದರ ಕನ್ನಡ ಸ್ಟೂಡೆಂಟ್ಸ್ ಇದ್ದೀವಿ, ಕನ್ನಡ ಎಷ್ಟು ಚೆಂದ ಮಾತಾಡ್ತೀವಿ, ಇಂಗ್ಲೀಷ್ ಕೂಡ ಅಷ್ಟೇ ಚೆಂದ ಮಾತಾಡ್ಬೋದು. ಒಂದು ಲ್ಯಾಂಗ್ವೇಜ್ ನೀವು ಕಲ್ತೀರ ಅಂದರೆ ಇನ್ನೊಂದು ಲ್ಯಾಂಗ್ವೇಜ್ ಕಲಿಬೋದು, ಕಲಿತೀರ, ಆ ಶಕ್ತಿ ಐತೆ.